ಸರ್ ನಮಸ್ತೆ ಸರ್. ನಮಸ್ಕಾರ ರೀ. ನಮ್ಮ ಪರಿಚಯ ಹೇಳ್ರಿ ಸರ್. ಸರ್ ನಮ್ಮ ಹೆಸರು ಶ್ರೀರಾಮಪ್ಪ ಅಂಗಡಿ ಅಂತೇಳಿ, ಶಾಪುರ್ ತಾಲೂಕು ರೀ, ಯಾದಗಿರಿ ಡಿಸ್ಟಿಕ್ಕು, ವಿಲೇಜ್ ಬಂದ್ಬಿಟ್ಟು ಮುಡುಬಳ ಅಂತೇಳಿ. ಹಾಂ ರೀ. ಏನು ಬೆಳೆದ್ರಿ ಸರ್? ಸರ್ ಜೈವಿಕ ಗೋಧಿ ಸರ್. ಜೈವಿಕ ಗೋಧಿ ಎಷ್ಟು ಎಕರೆದಾಗ ಬೆಳೆದಿದ್ರಿ ಸರ್? ಇದು 10 ಎಕರೆ ಸರ್. ಅಬ್ಬಬ್ಬ 10 ಎಕರೆ ಮಾಡಿರಿ? ಹೌದು ಸರ್. ಯಾವ ಥರ ಅನುಕೂಲ ಆಗ್ಯದ್ರಿ ಸರ್? ಅನುಕೂಲಕ್ಕೇನು ಎಲ್ಲ ಹತ್ತಿ ಮೆಣಸು ಗಿಡ ಮಾಡಿ ಮಾಡಿ ನಮಗೂ ಬ್ಯಾಸರನಾಗಿತ್ತು. ಈ ವರ್ಷ ಮಳೆ ಹೆಚ್ಚಾಗಿ ಮೊದಲೆಲ್ಲ ಹತ್ತಿ ಬಿಚ್ಚಿದೆ ಹೋಯ್ತು. ಹತ್ತಿ ಹೋದ್ಮೇಲೆ ಏನು ಮಾಡಮ್ಮ ಅಂತ ವಿಚಾರ ಮಾಡಿದ್ರೆ ಸ್ವಲ್ಪ ಹೊಸ ಇರಲಿ ನಮ್ಮ ಭಾಗ ಅಂತೇಳಿಸಿಂದ ಇದು ಜೈವಿಕ ಗೋಧಿ ಅಂತೇಳಿ ಸರ್. ಮೊನ್ನೆ ಕಟಾಗಿತ್ತು, ಈಗ ರಾಶಿ ಮಾಡಿದೀವಿ, ಈಗ ಕೌಡಕ್ಕೆ ಬಂದದ. ಈಗ ಈ ಭಾಗದಾಗ ನೀವೇ ಫಸ್ಟ್ ಮಾಡಿದವ್ರು? ಈ ನಮ್ಮ ಭಾಗಕ್ಕೆ ಈಗ ನಾವೇ ಫಸ್ಟ್ ರೀ ಜೈವಿಕ ಗೋಧಿ ಸರ್. ಇದು ಮತ್ತೆ ಇದು ಮಿಷಿನ್ ಹಾಕಿದ್ಮೇಲೆ ಗೋಧಿ ಒಣತ್ರಿ. ಇದು ಕೌಳಿ ಟೈಪ್ ಬರ್ತರಿ. ಆಮೇಲೆ ಮಿಷಿನ್ ಹಾಕಿದ್ರೆ ಈ ಟೈಪ್ ಕಾಳು ಬರ್ತಾರೆ. ಜೈವಿಕ ಗೋಧಿ ಒಳ್ಳೆ ಊಟ ಮಾಡ್ಲಕ್ಕ ಶುದ್ಧ ಆಹಾರ ಇದು. ಈ ಯಾಕೆ ಮಾಡಿದ್ವಿ ಅಂದ್ರೆ ಖರ್ಚು ಭಾಳ ಕಮ್ಮಿ ಸರ್. ಇದು ಬಿತ್ತೀವಿ ಸೀದಾ ಏನಪ್ಪ ರಾಶಿಗೆ ಏನು ಖರ್ಚೆ ಮಾಡಿಲ್ರಿ? ಖರ್ಚು ಏನು ಮಾಡಿಲ್ರಿ. ಬಿತ್ತದೊಂದೇ ಖರ್ಚು, ಬೀಜದ ಖರ್ಚು ಅಷ್ಟೇ ಖರ್ಚು. ಸದಿ ಬಂದ್ರೆ ಸದಿ ತೆಗಿಬೇಕು. ನಮ್ದು ಒಂದ್ ಸ್ವಲ್ಪ ಸದಿ ಬಂದಿಲ್ಲ. 2-3 ಸಲ ನಾವು ರೂಟೇಟರ್ ಮಾಡಿದ್ವಿ, ಸದಿ ಬರ್ಲಿಲ್ಲ. ಒಂದ್ಸಲ ಸದಿ ತಕೊಂಡ್ಬಿಟ್ರೆ ಮುಗಿತ್ರಿ ಕೆಲಸ. ತೇವಾಂಶದಾಗ ಬಿತ್ತಿದ್ರ. ಈಗ ಹತ್ತಿ ಮೆಣಸು ಗಿಡಕ್ಕೆ ಆಳುಗಳು ಕಂಡಾಪಟ್ಟಿ ಆಳು ಹೋಗ್ತಾವ್ರಿ. ಹಾಗಾಗಿ ಇವಕ್ಕೆ ಇಂಥವು ಮಾಡಿದ್ರೆ ರೈತರಿಗೆ ಬಗಲಾಗ ಸೈಡ್ ಸಪೋರ್ಟ್ ಇದ್ದಂಗೆ, ಖರ್ಚಿಲ್ಲಾರ್ದ ಆಹಾರ ಬೆಳೆ. ಈಗ ಕೂಲಿ ಆಳೋದು ಬೇಕಾಗಿಲ್ಲ, ಪಂಜೆ ಮಷಿನ್ ರಾಶಿ ಮಾಡಿಬಿಟ್ಟದ ನಮ್ಗೆ ಭಾಳ ಅನುಕೂಲ. ಕೂಲಿ ಆಳುಗಳಿಗೆ ಕೇಳೋದನ್ನ ತಪ್ಪತ್ತು. ಆಳುಗಳು ಎಣ್ಣಾಳ ಬರತ್ತ, ನಾವು ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ಒಂದಿಂದ ನಿನ್ನೆ ರಾಶಿ ಮಾಡಿ ಕಣಕ್ ಹೋಗಿತ್ತು. 1-2 ದಿನ ಟ್ರೈ ಮಾಡ್ತೀನಿ. ಡ್ರೈ ಮಾಡಿ ಪ್ಯಾಕ್ ಮಾಡಿಬಿಡ್ತೀನಿ. ಏನಿಲ್ಲ ಅಂದ್ರೆ ಸುಮಾರು ಎಕರೆಗೆ ನನಗೆ 10 ಕ್ವಿಂಟಲ್ ಬಂದ್ರೆ. ಎಕರೆಗೆ 10 ಬಂದದ್ರಿ? ಎಕರೆಗೆ 10 ಬಂದ್ರಿ ನನಗೆ. ಇನ್ನೇನು ಕಮ್ಮಿ ರೀ? 14 ಟ್ಯಾಂಕ್ ಆಗ್ಯದ ನೋಡ್ರಿ, ಸಣ್ಣ ಟ್ಯಾಂಕ್ಲೆ. ಮಿನಿಮಮ್ 100-150 ಚೀಲ ಆತ್ರಿ. ಇದು ತುಂಬಿದ್ರ ಸ್ವಲ್ಪ ಕಾಟ ಅಗರು ಬರ್ತಾರೆ. ಇದು ಒಂದು ಚೀಲ 75 kg ಅಂತ ಹೇಳಿದ್ರು ಒಂದು ಎಕರೆಗೆ 10 ಕ್ವಿಂಟಲ್ ನನಗೆ ಟಾರ ಇದೆ. ಇಂಥ ಸುಮಾರು ಹೊಲ ಅಂತ ಹೇಳಿಕೆಂತ ಹೊಲನಲ್ಲ ಇದು. ತಗ್ಗು ಪ್ರದೇಶದಾಗಿರೋದಲ್ಲ. ಒಟ್ನಾಗ ಬರೀ ಹತ್ತಿ ಮೆಣಸಿನ್ಕಾಯಿ ಅಂತ ಅದರಿಂದ ಒಂದೇ ಬೆಳೆ ಎಲ್ಲ ಪರ್ಯಾಯ ಬೆಳೆಯಾಗಿ ಇಂಥವೆಲ್ಲ ಇದ್ರೆ ನಮ್ಗೆ ಸೈಡ್ ಸಪೋರ್ಟ್ ಬರ್ತಾರೆ. ಯಾವ ಟೈಮಲ್ಲಿ ಬಿತ್ತಿದ್ರಿ ಇದು ಸರ್? ಇದು ನವಂಬರ್-ಡಿಸೆಂಬರ್ ತಿಂಗಳಲ್ಲಿ ಬಿತ್ತಬೇಕು. ನಾನು ನವಂಬರ್ 20ನೇ ತಾರೀಕು ಅಂತ ಬಿತ್ತೀನಿ. ಹ್ಞೂ ರೀ. ಎಷ್ಟು ದಿನದಾಗ ಕಟಾಗಿ ಬರ್ತದೆ ಸರ್? 4 ತಿಂಗಳು ಬಿಡಿ ಸರ್. ಇದು 4 ತಿಂಗಳು. ನೀರು ಎಷ್ಟು ಬೇಕಾಗ್ತಾವ್ರಿ? ನೀರು ನಮಗೆ ಒಂದೇ ಸಲ ಬಿಟ್ಟಿನಿ ನಾನು. ಯಾಕಂದ್ರೆ ನಮ್ಗೆ ತೇವಾಂಶದ ಕೊರತೆ ಆಗಿಲ್ಲ ನಮ್ಮ ಹೊಲಕ್ಕೆ. ಬೇಕಾದ್ರೆ ನೀರಿನ ಅನುಕೂಲ ಇದ್ರೆ 1-2 ಸಲ ನೀರು ಬಿಟ್ರೆ ಏನು ತೊಂದರೆ ಆಗಲ್ಲ. ಒಟ್ಟಿನಲ್ಲಿ ಜೈವಿಕ ಗೋಧಿ ಅನುಕೂಲ ಆಗ್ಯದ? ಅನುಕೂಲ ಆಗ್ಯದ ಸರ್. ಖರ್ಚಿಲ್ಲಾರದ ಬೆಳೆ. ಥ್ಯಾಂಕ್ ಯು ಸರ್. ಹ್ಞೂ.